ಎಲ್ಲ ನನ್ನ ಪ್ರೀತಿಯ ರೈತರಿಗೂ ನಮಸ್ಕಾರ. ಇವತ್ತು ಕಾಪರ್ ಮಳೆ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಒಬ್ಬ ರೈತರು ಕೇಳಿದರು, ಅಂದರೆ ನಮ್ಮದು 20 ವರ್ಷದ ಹಳೆ ಮರ ಇದೆ, ಅದರಲ್ಲಿ ಈ ಮಳೆ ಹೋಗುತ್ತೋ ಇಲ್ಲ ಅಂತೇಳ್ಬಿಟ್ಟು. ಸೊ ಅವರಿಗೆ ಅವ್ರದ್ದೇನೋ 2 ಮರ ಇತ್ತು, ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಚಿತ್ರ ಶಾರ್ಪ್ ಮಾಡಿ ಕೊಡ್ತಾಯಿದ್ದೀವಿ. ಉಳ್ಕಿದ್ದು ಎಲ್ಲ ರೈತರಿಗೆ ಕಳಿಸ್ಕೊಡೋದು ಈ ಥರ ಫ್ಲಾಟ್ ಆಗಿರುತ್ತೆ, 2 ಕಡೆ ಫ್ಲಾಟ್ ಆಗಿರುತ್ತೆ, ಕಟಿಂಗ್ ಆಗಿರುತ್ತೆ. ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ತುಂಬ ಅದೇ ಮಾಹಿತಿ ಎಲ್ಲ ತಿಳ್ಕೊತಾರೆ, ಎಲ್ಲ ಮಾಡ್ತಾರೆ, ಇವ್ರು ಕಳಿಸ್ತಾರೋ ಇಲ್ಲೋ ಅನ್ನೋ ಒಂದು ಡೌಟಲ್ಲೇ ಇರ್ತಾರೆ. ಇದು ಮಳೆ ಹೊಡೆದ್ರೆ ಯೂಸ್ ಆಗುತ್ತೋ ಇಲ್ಲವೋ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರ್ತಾ ಇದೆ. ಅಂದರೆ ಈ ಮಳೆ ಹೊಡೆಯೋದ್ರಿಂದ ಮರ ಹಾಳಾಗುತ್ತೆ ಮತ್ತು ಮರ ಏನಾದರೂ ತೊಂದರೆ ಆಗುತ್ತೆ ಅಂತಂದು ತಿಳ್ಕೊಂಡಿರ್ತಾರೆ. ಅಂಥ ರೈತರು ದಯವಿಟ್ಟು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಡೌಟಲ್ಲಿ ಇರ್ತಕ್ಕಂಥವ್ರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದು ಮರಗಳು ಏನಾಗಿರುತ್ತಂದರೆ ಸುಮಾರು ವರ್ಷದಿಂದ ಅದು ರೋಗದಿಂದ ಬಳಲ್ತಾ ಇರುತ್ತೆ. ಅಂಥ ಗಿಡಕ್ಕೆ ಇವರು ಸಡನ್ನಾಗಿ ಈ ಥರ ಮಳೆ ಹೊಡೆಯೋದ್ರಿಂದ ಅಂದರೆ ಆಲ್ರೆಡಿ ಅದು ಲಾಸ್ಟ್ ಸ್ಟೇಜಲ್ಲಿರುತ್ತೆ. ಅಂಥ ಮರ ಕೊಡಿದ್ಬಿಟ್ಟು ಅದು ಬಿದ್ದೋಗಿರುತ್ತೆ ಅಥವಾ ಮರ ಇದಾಯಿತು ಅಂತ ಹೇಳೋರು ಇರ್ತಾರೆ. ಸೊ ನೋಡ್ಕೊಳ್ಳಿ, ನೀವು ಸ್ಟಾರ್ಟಿಂಗಲ್ಲೇ ಇದ್ರ ಬಗ್ಗೆ ಪ್ರಿಕಾಷನರಿ ತಗೊಂಡು ಈ ಮಳೆ ಹೊಡೆಯೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನುಸಿ ರೋಗ ಅಂತಕ್ಕಂಥದ್ದು ಮತ್ತು ಈ ರಸ ಸೋರ್ತಕ್ಕಂಥದ್ದು ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗೂ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾರಾದರೂ ರೈತರಿಗೆ ಬೇಕಿದ್ದರೆ ಈ ಥರ ಮಳೆಗಳು ನಾವೇ ಕಳಿಸ್ಕೊಡ್ತೀವಿ. ನೀವು ಕಳಿಸ್ತಾರೋ ಇಲ್ಲೋ ಅನ್ನೋ ಡೌಟಲ್ಲೇ ಇದ್ದಾರೆ. ಎಲ್ಲ ಎಷ್ಟೊಂದು ಜನ ರೈತರು ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾನೆ, ಇಲ್ಲ ಸರ್ ನಾವು ಈ ಥರ ಮೋಸ ಹೋಗಿದ್ದೀವಿ, ಈ ಥರ ಮೋಸ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಿಮಗೆ ಅನುಕೂಲ ಇದ್ದರೆ, ನಂಬಿಕೆ ಇದ್ದರೆ ನಿಮ್ಮ ಅಡ್ರೆಸ್ನ ಕಳಿಸ್ಕೊಟ್ರೆ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀವಿ ಪೋಸ್ಟ್ ಮುಖಾಂತರ. ಯಾರಿಗಾದ್ರೂ ರೈತರಿಗೆ ಬೇಕಿದ್ದರೆ ಕೇಳಿ ಮಾಹಿತಿ ತಿಳ್ಕೊಳ್ಳಿ. ನಿಮಗೆ ಇಷ್ಟ ಆಯಿತು ನಾವು ಹೇಳಿದ ಮಾಹಿತಿ ಅಂತಂದರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.